ಎಲ್ಲ ಆತ್ಮೀಯ ಶಿಕ್ಷಕರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಯೂನಿಟ್ ಟೆಸ್ಟ್ ಮಾರ್ಕ್ಸನ್ನು ಎಂಟ್ರಿ ಹೇಗೆ ಮಾಡಬೇಕು, ಅದರಲ್ಲೂ ಗೆಸ್ಟ್ ಟೀಚರ್ಸ್ ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ಒಂದು ಸಂಪೂರ್ಣವಾದಂತಹ ವಿಡಿಯೋ. ಇಲ್ಲಿ ಮೊದಲಿಗೆ ನಾವು ಒಂದು LBA ಸ್ಯಾಟ್ಸ್ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ನಾವು KJD ಸಂಖ್ಯೆಯನ್ನು ಹಾಕಿದ ತಕ್ಷಣ ನಮಗೆ OTP ಎಂಟರ್ ಮಾಡೋದಕ್ಕೆ OTP ಕಾಣೋದಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು, ನಮ್ಮ ಬ್ರೌಸರ್ನಲ್ಲಿ ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡ್ಕೋಬೇಕು. ನೋಡಿ, ಇಲ್ಲಿಗ ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡ್ತೇನೆ. ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡಿದ ತಕ್ಷಣ ನಮಗೆ ಈ ಒಂದು ಸ್ಯಾಟ್ಸ್ ಎಂಟ್ರಿಯ ಈ ರೀತಿಯಾಗಿ ಬರುತ್ತೆ, ಸಣ್ಣದಾಗಿ ಬರುತ್ತೆ. ನಾವು ನಂತರ ಅದನ್ನು ಝೂಮ್ ಮಾಡ್ಕೋಬಹುದು. ಇಲ್ಲಿ ಯೂಸರ್ ನೇಮಲ್ಲಿ KJD ಸಂಖ್ಯೆಯನ್ನು ಎಂಟರ್ ಮಾಡಬೇಕಾಗುತ್ತೆ. ಆಗ ನಾವು OTP ಎಂಟರ್ ಮಾಡಿದಾಗ OTP ನಮಗೆ ಕಾಣಿಸುತ್ತೆ. ನಾವು ಡೆಸ್ಕ್ಟಾಪ್ ಮೋಡ್ ಇಲ್ಲದೆ ಮೊಬೈಲ್ ಮೋಡ್ನಲ್ಲಿ ಮಾಡಿದಾಗ ನಮಗೆ OTP ಕಾಣಿಸೋದಿಲ್ಲ. ಅದಕ್ಕಾಗಿ ನಾನು ಡೆಸ್ಕ್ಟಾಪ್ ಮೋಡನ್ನು ಸೆಲೆಕ್ಟ್ ಮಾಡಿ ಈಗ KJD ಸಂಖ್ಯೆಯನ್ನು ಹಾಕ್ಕೊಳ್ತೇನೆ. ನೋಡಿ, ಈಗ OTP ಕಾಣ್ತಾ ಇದೆ. OTPಯನ್ನು ಎಂಟರ್ ಮಾಡಿದ್ದೇನೆ. ಇಲ್ಲಿ ಗೆಸ್ಟ್ ಟೀಚರ್ಸ್ ಏನು ಮಾಡ್ಬೋದು ಅಂದರೆ, ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಯಾರಾದರೂ ಶಿಕ್ಷಕರ KJD ಸಂಖ್ಯೆ, ಅವರ ಒಂದು OTPಯನ್ನು ಬಳಸ್ಕೊಂಡು ಅವರ ಲಾಗಿನ್ನಲ್ಲಿ ನೀವು ಸಹ ಮಾರ್ಕ್ಸನ್ನು ಎಂಟರ್ ಮಾಡ್ಬೋದು, ಅಥವಾ HM ಅವರ ಒಂದು KJD ಸಂಖ್ಯೆಯಲ್ಲಿ ನಮೂದಿಸಬಹುದು. ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತೇನೆ. ಇಲ್ಲಿ ನಾವು ಲಾಗಿನ್ ಆದ ಕೂಡಲೇ ಇಲ್ಲಿ ಮೇಲೆ ಟಾಪ್ನಲ್ಲಿ ನಮಗೆ ಮೆನ್ಯೂ ಸಿಗುತ್ತೆ. ಈಗ ನಾನು ಡೆಸ್ಕ್ಟಾಪ್ ಮೋಡಲ್ಲಿದ್ದೇನೆ. ಆ ಡೆಸ್ಕ್ಟಾಪ್ ಮೋಡನ್ನು, ಆ ಒಂದು ಡೆಸ್ಕ್ಟಾಪ್ ಸೈಟನ್ನು ನಾನಿಲ್ಲಿ ಆಫ್ ಮಾಡ್ತೇನೆ. ಈಗ ಮೊಬೈಲ್ ಮೋಡ್ಗೆ ಬಂದ್ಬಿಡುತ್ತೆ. ನೋಡಿ, ಈಗ ಮೊಬೈಲ್ ಸ್ಕ್ರೀನ್ನಲ್ಲಿ ನಾವು ಈ ಒಂದು ಸ್ಯಾಟ್ಸ್ LBAನ ಕಾಣಬಹುದು. ನಾವು LBA ಒಂದು ಯೂನಿಟ್ ಟೆಸ್ಟ್ ಎಂಟರ್ ಮಾಡಲಿಕ್ಕೆ ಮೇಲೆ ಇರ್ತಕ್ಕಂತಹ ಮೆನ್ಯೂವನ್ನು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಲೆಸನ್ ಪ್ಲಾನ್ ಇದೆ, ಅದರ ಕೆಳಗಡೆ ಅಸೆಸ್ಮೆಂಟ್ ಇದೆ. ಅಸೆಸ್ಮೆಂಟನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಅಸೆಸ್ಮೆಂಟನ್ನು ಕ್ಲಿಕ್ ಮಾಡಿ LBAನ ಕ್ಲಿಕ್ ಮಾಡೋಣ. ಇಲ್ಲಿ LBAನ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ನಮಗೆ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಮೊದಲಿಗೆ ನಾವು ಕನ್ನಡ ಮೀಡಿಯಂ ಇದೆ, ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋತೀವಿ. ನಂತರ ಕ್ಲಾಸ್, ಈಗ ನಾನು 10ನೇ ತರಗತಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಕನ್ನಡ ಮೀಡಿಯಂ ಇದೆ. ನಂತರ ಸೆಲೆಕ್ಟ್ ಗ್ರೂಪು ಸ್ಕೂಲ್ಗೆ ಆಲ್ರೆಡಿ ಅದು ಲಿಂಕ್ ಆಗಿರುತ್ತೆ. ನಂತರ ಸಬ್ಜೆಕ್ಟ್, ಈಗ ನಾನು ಇಂಗ್ಲೀಷ್ ಸಬ್ಜೆಕ್ಟನ್ನು ಎಂಟರ್ ಮಾಡಬೇಕು. ಇಂಗ್ಲೀಷನ್ನು ಕ್ಲಿಕ್ ಮಾಡಿಕೊಂಡಾಗ ಅಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಆಗಿರುತ್ತೆ. ಚಾಪ್ಟರ್ ವೈಸ್ ನಮಗೆ ಕಾಣಿಸ್ತಾ ಇರುತ್ತೆ. ನಾವು ಇಂಗ್ಲೀಷನ್ನು ಎಂಟರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕನ್ನಡ ಗೆಸ್ಟ್ ಟೀಚರ್ ಇದ್ದರು, ಅಂಥ ಸಮಯದಲ್ಲಿ ಇಂಗ್ಲೀಷ್ ಟೀಚರ್ ಅವರ ಲಾಗಿನ್ನಲ್ಲೇ ಇಲ್ಲಿ ಇಂಗ್ಲೀಷ್ ಬದಲಿಗೆ ಕನ್ನಡನ ಸೆಲೆಕ್ಟ್ ಮಾಡಿ, ಕನ್ನಡವನ್ನು ಸೆಲೆಕ್ಟ್ ಮಾಡಿದಾಗ ಚಾಪ್ಟರನ್ನು ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಆ ಕನ್ನಡದ ಒಂದು ಚಾಪ್ಟರ್ಗಳು ಬರ್ತಾ ಇದೆ. ಆ ಕನ್ನಡದ ಚಾಪ್ಟರ್ಗಳನ್ನು ನಾವು ಕ್ಲಿಕ್ ಮಾಡಿಕೊಂಡು ಏನು ಮಾಡ್ಬೋದು, ಯೂನಿಟ್ ಟೆಸ್ಟ್ ಮಾರ್ಕ್ಸನ್ನು ಎಂಟರ್ ಮಾಡಬಹುದು. ಈ ಗೆಸ್ಟ್ ಟೀಚರ್ಸು ಅವರಿಗೆ ಒಂದು KJD ಸಂಖ್ಯೆ ಇರೋದಿಲ್ಲ, ಆದ್ದರಿಂದ ಈ ಸಮಸ್ಯೆ ಬರುತ್ತೆ. ನೀವು ಬೇರೆ ಶಿಕ್ಷಕರು ಅಥವಾ ನಿಮ್ಮ ಶಾಲೆಯ HM ಅವರ KJD ಸಂಖ್ಯೆಯನ್ನು ಬಳಸಿ ಅಲ್ಲಿ ನಿಮ್ಮ ಸಬ್ಜೆಕ್ಟನ್ನು ನೀವು ಎಂಟರ್ ಮಾಡಬಹುದು. ಯಾವುದೇ ಸಮಸ್ಯೆ ಇಲ್ಲ ಅಂತ ನನ್ನ ಒಂದು ಭಾವನೆ ಆಗಿರುತ್ತೆ. ನೋಡಿ, ಈಗ ನಾನು ಇಂಗ್ಲೀಷ್ ಟೀಚರ್ ಆಗಿದ್ದು ಇಂಗ್ಲೀಷ್ನ ಒಂದು ಎಂಟರ್ ಮಾಡ್ಬೋದು, ಹಾಗೆ ಕನ್ನಡ ಎಂಟರ್ ಮಾಡ್ಬೋದು, ಹಾಗೆ ಹಿಂದಿಯನ್ನು ಸಹ ನಾನು ಎಂಟರ್ ಮಾಡ್ಬೋದು. ನೋಡಿ, ಹಿಂದಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಹಿಂದಿ ಒಂದು ಪಾಠಗಳು ಬರ್ತಾ ಇದೆ. ಹಾಗೆ ನಾವು ಸೋಷಿಯಲ್ ಸೈನ್ಸನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಸೋಷಿಯಲ್ ಸೈನ್ಸ್ನ ಪಾಠಗಳು ಇಲ್ಲಿ ಬರ್ತಾ ಇದ್ದಾವೆ. ಸೊ ಗೆಸ್ಟ್ ಟೀಚರ್ಸ್ ಆಗಿರ್ತಕ್ಕಂಥವ್ರಿಗೆ ಲಾಗಿನ್ ಇರೋದಿಲ್ಲ. ಆದ್ದರಿಂದ ನಿಮ್ಮ ಶಾಲೆಯ ಯಾರಾದರೂ ಶಿಕ್ಷಕರ KJD ಸಂಖ್ಯೆಯನ್ನು ಪಡೆದು ಅಲ್ಲಿ ನಿಮ್ಮ ಸಬ್ಜೆಕ್ಟನ್ನು ಎಂಟರ್ ಮಾಡಿ, ಆ ಶಿಕ್ಷಕರ ಸಬ್ಜೆಕ್ಟ್ ಬದಲಿಗೆ ಇಲ್ಲಿ ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇಂಗ್ಲೀಷ್ನಲ್ಲಿ ಚಾಪ್ಟರ್ ಒಂದು ವೈಸ್ ಯೂನಿಟ್ ಟೆಸ್ಟನ್ನು ನೋಡಿದಾಗ ಮೊದಲನೆಯ ಒಂದು ಚಾಪ್ಟರ್, ಮೊದಲನೇ ಪ್ರೋಸ್ ಆ್ಯಂಡ್ ಪೋಯಮ್ನ ಯೂನಿಟ್ ಟೆಸ್ಟನ್ನು ಎಂಟರ್ ಮಾಡ್ತಾ ಇದ್ದೇನೆ. ನಂತರ ಆ ಒಂದು ಯೂನಿಟ್ ಟೆಸ್ಟ್ ನಡೆದಂತಹ ದಿನಾಂಕವನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗಾಗಲೇ ನಾನು ತಿಳಿಸಿದ ಹಾಗೆ ಗೆಸ್ಟ್ ಟೀಚರ್ಸ್ಗೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಯಾರಾದರೂ ಶಿಕ್ಷಕರ KJD ಸಂಖ್ಯೆಯನ್ನು ಬಳಸಿ ನೀವು ಮಾಡ್ತಾ ಇರ್ತಕ್ಕಂತಹ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಎಂಟರ್ ಮಾಡಬಹುದು. ಇದು ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಗೆಸ್ಟ್ ಟೀಚರ್ಸ್ಗೆ ಯಾವುದೇ KJD ಸಂಖ್ಯೆ ಇರೋದಿಲ್ಲ, ಆದ್ದರಿಂದ ಮಾಡ್ಕೋಬಹುದು. ಇಲ್ಲಿ ಯೂನಿಟ್ ಟೆಸ್ಟ್ ನಡೆದಂತಹ ದಿನಾಂಕವನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡ್ಕೋಬೇಕು. ನಂತರ ಸರ್ಚನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚನ್ನು ಕ್ಲಿಕ್ ಮಾಡಿದಾಗ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಬರುತ್ತೆ. ಆ ವಿದ್ಯಾರ್ಥಿಗಳ ಹೆಸರಿನ ಮುಂದೆ ಮಾರ್ಕ್ಸ್ ಇದೆ. ಆ ಮಾರ್ಕ್ಸನ್ನು ನಾವು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದಾಗೆ ಆ ಮಾರ್ಕ್ಸ್ನ ಜೊತೆಗೆ ಆ ವಿದ್ಯಾರ್ಥಿಗಳ ಗ್ರೇಡ್ ಸಹ ಅಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಒಂದು ಮಾರ್ಕ್ಸನ್ನು ನಾನು ಎಂಟ್ರಿ ಮಾಡ್ತೇನೆ. ಮಾರ್ಕ್ಸನ್ನು ಎಂಟ್ರಿ ಮಾಡಿದ ಕೂಡಲೇ ಅಲ್ಲಿ ನಮಗೆ ಗ್ರೇಡ್ ಸಹ ಸಿಗುತ್ತೆ. ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ತೇನೆ.
ನೋಡಿ ಎ ಗ್ರೇಡ್ ಬರ್ತಾ ಇದೆ 20 ಮಾರ್ಕ್ಸ್ಗೆ. ಹಾಗೆ ನೆಕ್ಸ್ಟ್ ವಿದ್ಯಾರ್ಥಿಯ ಒಂದು ಮಾರ್ಕ್ಸನ್ನು ಎಂಟರ್ ಮಾಡಿದ ತಕ್ಷಣ ಗ್ರೇಡ್ ಆಟೋಮೆಟಿಕಲಿ ಗ್ರೇಡ್ ಬರ್ತಾ ಇರುತ್ತೆ. ಈ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬಿ ನಂತರ ನಾವು ಸೇವನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಶಿಕ್ಷಕರೇ, ಇದು ನನ್ನ ಒಂದು ಅಭಿಪ್ರಾಯದ ಮೇರೆಗೆ ಗೆಸ್ಟ್ ಟೀಚರ್ಸ್ ಯಾವ ರೀತಿ ಒಂದು LBA ಯೂನಿಟ್ ಟೆಸ್ಟನ್ನು ಮಾಡ್ಬೋದು, ಹಾಗೆ ಉಳಿದ ಶಿಕ್ಷಕರು ಸಹ ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದನ್ನು ಒಂದು ಸಣ್ಣದಾಗಿ ನನ್ನ ಒಂದು ಅಭಿಪ್ರಾಯ ಈ ವಿಡಿಯೋದ ಮೂಲಕ ತಿಳಿಸ್ಕೊಟ್ಟಿರ್ತೇನೆ. ಇದಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಬಂದಲ್ಲಿ ತಪ್ಪದೆ ಮತ್ತೊಂದು ವಿಡಿಯೋದಲ್ಲಿ ನಾನು ಆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಹೆಚ್ಚಿನ ವಿವರಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾವುದೇ ವಿಡಿಯೋನ ಮಿಸ್ ಮಾಡಬೇಡಿ ಅಂತ ತಿಳಿಸುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.